ಕಲಬುರಗಿ ನಗರದ ಮಹಾತ್ಮ ಬಸವೇಶ್ವರ ನಗರದಲ್ಲಿ ಇರುವ ಕರ್ನಾಟಕ ಪಬ್ಲಿಕ್ ಶಾಲೆಯ ಆವರಣದಲ್ಲಿ ಇಂದು ಮಕ್ಕಳ ಗೊಂಬೆರಾಮ ಉದ್ಘಾಟನಾ ಸಮಾರಂಭ ಜರುಗಿತು. ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ, ಇಂಡಿಯಾ ಫೌಂಡೇಶನ್ ಫಾರ್ ದಿ ಆರ್ಟ್ಸ್ ಬೆಂಗಳೂರು, ಕರ್ನಾಟಕ ಪಬ್ಲಿಕ್ ಶಾಲೆ, ಮಹಾತ್ಮ ಬಸವೇಶ್ವರ ನಗರ ಕಲಬುರಗಿ ಇವರ ಸಹಯೋಗದಲ್ಲಿ ಕಲಿಸು ಯೋಜನೆಯ ಅಡಿಯ ಕಲಾ ಸಂಯೋಜಿತ ಪ್ರಯೋಗದಲ್ಲಿ ಪಠ್ಯ ವಿಷಯ ಆಧಾರಿತ ತೊಗಲು ಗೊಂಬೆಗಳ ರಚನೆ ಪ್ರದರ್ಶನದ ಕಾರ್ಯಾಗಾರ ಮಕ್ಕಳ ಗೊಂಬೆರಾಮ ಉದ್ಘಾಟನಾ ಸಮಾರಂಭವು ದಿನಾಂಕ 13ನೇ ಜನವರಿ 2024 ಶನಿವಾರದಂದು ಬೆಳಗ್ಗೆ 11:30 ಗಂಟೆಗೆ ಕಲಬುರಗಿ ನಗರದ ಮಹಾತ್ಮ ಬಸವೇಶ್ವರ ನಗರದಲ್ಲಿ ಇರುವ ಕರ್ನಾಟಕ ಪಬ್ಲಿಕ್ ಶಾಲೆಯ ಸಭಾಂಗಣದಲ್ಲಿ ಜರುಗಿತು. ಮಕ್ಕಳ ಗೊಂಬೆರಾಮನ ಉದ್ಘಾಟನೆಗಾಗಿ ಕಲಬುರಗಿಯ ಖ್ಯಾತ ಹಿರಿಯ ಕಲಾವಿದರಾದ ಡಾಕ್ಟರ್ ವಿಜಿ ಅಂದಾನಿ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕಲಬುರಗಿ ಉತ್ತರ ವಲಯದ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಾದ ಸೋಮಶೇಖರ ಹಂಚಿನಾಳ್, ಕಲಬುರಗಿಯ ಹಿರಿಯ ಕಲಾವಿದರಾದ ವಿಬಿ ಬಿರಾದಾರ್, ಶಾಲಾ ಶಿಕ್ಷಣ ಇಲಾಖೆ ಕಲಬುರಗಿಯ ವಿಶ್ರಾಂತ ವಿಷಯ ಪರಿವೀಕ್ಷಕರಾದ ಟಿ ದೇವೇಂದ್ರಪ್ಪ ಹಾಗೂ ಕಲಬುರಗಿಯ ಚಿತ್ರಕಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಶಿವಾನಂದ ಕೊಪ್ಪದ್ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಮಹಾತ್ಮ ಬಸವೇಶ್ವರ ನಗರ ಕಲಬುರಗಿಯ ಕರ್ನಾಟಕ ಪಬ್ಲಿಕ್ ಶಾಲೆಯ ಪ್ರಾಂಶುಪಾಲರಾದ ಅರುಣಕುಮಾರ್ ಪಾಟೀಲ್ ವಹಿಸಿದ್ದರು. ಸಂಪನ್ಮೂಲ ಶಿಕ್ಷಕರು ಮತ್ತು ಕಲಾವಿದರು ಹಾಗೂ ರಂಗಕರ್ಮಿಗಳಾದ ರಾಮಚಂದ್ರ ಶೇರಿಕಾರ್, ರಂಗ ಶಿಕ್ಷಕರಾದ ಅಶೋಕ್ ತೋಟ್ನಳ್ಳಿ, ಶಿಕ್ಷಕರು ಹಾಗೂ ಸಾಹಿತಿಗಳಾದ ರಾಜೇಂದ್ರ ಝಳಕಿ, ಶಿಕ್ಷಕರಾದ ವಿಜಯಲಕ್ಷ್ಮಿ, ಸಂಗೀತಗಾರರಾದ ಪ್ರಕಾಶ್ ಪೂಜಾರಿ ಹಾಗೂ ಕಲಾವಿದರಾದ ಅಶೋಕ್ ಚಿತ್ತಕೋಟಿ ಆಗಮಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಐಎಫ್ಎ ಬೆಂಗಳೂರಿನ ಹಿರಿಯ ಕಾರ್ಯಕ್ರಮ ನಿರ್ವಹಣಾ ಅಧಿಕಾರಿಗಳಾದ ಕೃಷ್ಣಮೂರ್ತಿ ಟಿಎನ್, ಯೋಜನಾ ಸಂಯೋಜಕರಾದ ಮಲ್ಲಿಕಾರ್ಜುನ್ ವಿ ಕೊರಳ್ಳಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಅದನ್ನೆಲ್ಲ ಆಸ್ವಾದಿಸಬೇಕು. ನಿಸರ್ಗವನ್ನು ಆಸ್ವಾದಿಸಿದ್ರಂತ ನಿಮ್ಮಲ್ಲಿ ಸಹಜವಾಗಿ ಪ್ರಕೃತಿ ಪ್ರೇಮ ಅಂದ್ರಿ, ನೈಜತೆ ಅಂದ್ರಿ, ಅದು ಜಾಗೃತಗೊಳ್ತದೆ. ಇದು ಈ ಕಾರ್ಯಕ್ರಮದ ಉದ್ದೇಶ ಮಕ್ಕಳು ಬರೀ ಓದೋ ಬರಹ ಮಾತ್ರ ಬೇಡ, ಅದರ ಜೊತೆಗೆ ನಮ್ಮ ಸಾಂಸ್ಕೃತಿಕ ಜನಪದ ಕಲೆಗಳನ್ನ ಪುನರುತ್ಥಾನಗೊಳಿಸೋದು, ಉಳಿಸಬೇಕು, ಬೆಳೆಸಬೇಕು. ಕಾರ್ಯಕ್ರಮದ ಹೆಸರೇ ಕಲಿಸು. ನಾವು ಕಲಿಬೇಕು, ಇನ್ನೊಬ್ರಿಗೂ ಕಲಿಸಬೇಕು. ಬಹಳಷ್ಟು ಜನಪದ ಕಲೆಗಳು ನಶಿಸಿ ಹೋಗ್ತವೆ. ಅವನ್ನ ನಾವು ಮತ್ತೊಮ್ಮೆ ಮನನ ಮಾಡಿಕೊಂಡು ಅದನ್ನ ನಾವು ಕಲಿತು ಮಕ್ಕಳಿಗೆ ಕಲಿಸುವುದರ ಜೊತೆಗೆ ಅಷ್ಟೇ ಅಲ್ಲ, ನಮ್ಮ ಪಠ್ಯದಲ್ಲಿ ಇರ್ತಕ್ಕಂಥ 8ನೇ ತರಗತಿ ವಿದ್ಯಾರ್ಥಿಗಳು ನಿಮ್ಮ ಪಠ್ಯ ಪುಸ್ತಕದಲ್ಲಿ ಇರ್ತಕ್ಕಂಥ ಈ ಲ್ಯಾಂಗ್ವೇಜ್ ಅಲ್ಲಿ ಕನ್ನಡ, ಹಿಂದಿ, ಇಂಗ್ಲಿಷ್ ಜೊತೆಗೆ ಸಮಾಜ ವಿಜ್ಞಾನದಲ್ಲಿ ಬರ್ತಕ್ಕಂಥ ಪಾಠಗಳಿಗೆ ಪೂರಕವಾಗಿ ಈ ಕಲೆಗಳನ್ನ ಅನ್ವಯಿಸಿಕೊಂಡು ಅದರ ತಕ್ಕಂತೆ ಆ ಪಾಠದಲ್ಲಿ ಬರ್ತಕ್ಕಂಥ ಇದಕ್ಕೆ ನೀವು ಚಾರ್ಟ್ಗಳನ್ನು ಮಾಡ್ತಿರಲಿಲ್ಲ, ಆ ಚಾರ್ಟ್ ಬದಲಾಗಿ ಅದಕ್ಕೆ ಪೂರಕವಾದಂತ ಈ ತೊಗಲು ಗೊಂಬೆಗಳನ್ನೇ ಮಾಡೋದು. ಇವು ಪೇಪರ್ ಲಿಂಕ್ ಮಾಡಿರ್ಬೋದು. ಹಿಂದ ಸರ್ ಅವ್ರು ಹೇಳಿದಾಗ ಸರ್ ಅವ್ರು ಬಹಳಷ್ಟು ಅದ್ರ ಬಗ್ಗೆ ನಾಲೆಜ್ ಅದ ಅವರಿಗೆ. ಹಿಂದ ತೊಗಲು ಗೊಂಬೆಗಳನ್ನ ಆಡಿಸ್ತಾ ಇದ್ರು. ಹಿಂದ ದೀಪ ಇಟ್ಟಿದ್ರು, ದೀವಟಿಗೆ ಬೆಂಕಿ ಬಂದೆ ಹಿಂದ ಆ ಬೆಳಕಿನೊಳಗ ಅವು ಪಾತ್ರಗಳು ಓಡಾಡ್ತಾ ಇದ್ವು. ಹೌದಾ? ಅವನು ಒಂದ್ಸರಿ ಈ ಸಂದರ್ಭದಲ್ಲಿ ನಾನು ಹೊರಳಿಯವರಿಗೆ ಮತ್ತು ಪ್ರಾಂಶುಪಾಲರಿಗೆ ವಿನಂತಿ ಮಾಡ್ಕೊಳ್ಳೋದೇನಂದ್ರೆ, ಅಂದಾನಿ ಸರ್ ಅವರ ಸಹಕಾರ ತಗೊಂಡು ಈ ತೊಗಲು ಗೊಂಬೆ ಆಡೋರನ್ನ ಈ ಒಂದು ವರ್ಷದ ಈ ಕಾರ್ಯಕ್ರಮದಲ್ಲಿ ಮಧ್ಯದಲ್ಲಿ ಒಂದು ಸರಿ ಅವಕಾಶ ಮಾಡಿಕೊಂಡು ಮಕ್ಕಳಿಗೆ ಆ ತೊಗಲು ಗೊಂಬೆ ಆಟ ಸಂಪೂರ್ಣವಾಗಿ ತೋರಿಸ್ಬೇಕಂತ ವಿನಂತಿಸಿಕೊಳ್ತೇನೆ. ಯಾಕಂತಂದ್ರೆ ಮಕ್ಕಳಿಗೆ ಬಹಳಷ್ಟು ಜನ ನಾವೇ ಸಣ್ಣದಾಗ ನೋಡ್ತೀವಿ, ಇತ್ತೀಚೆಗಂತೂ ಮನೆ ಮನೆ ಹಾಕಿಬಿಟ್ಟವು. ಆ ತೊಗಲು ಗೊಂಬೆ ಆಟ ಸರ್ ಅವ್ರು ಹೇಳಿದ್ರು, ಇಂಥ ದಿವಟಿಗೆ ಹಿಡಿತಿದ್ರು. ಆಮೇಲೆ ಅವರು ಜನಪದ ಪದಗಳನ್ನ ಹಾಡೋರು ಬೇರೆ ಇರ್ತಿದ್ರು, ಆಡ್ಸೋರು ಬೇರೆ ಇರ್ತಿದ್ರು. ಎದುರು ಕುಂತು ನೋಡೋರು ಬರೀ ಪಾತ್ರಗಳು ಕಾಣಿಸ್ತಿದ್ವು. ಅದ್ರ ಹಿಂದಿನ ಬೆಳಕು, ಆಮೇಲೆ ಆ ಗೊಂಬೆಗಳು, ಆ ಧ್ವನಿ, ಸಂಗೀತ, ಅವು ಅದರ ಹಿಂದೆ ಸಾಕಷ್ಟು ಪರಿಶ್ರಮ ಇರ್ತಿತ್ತು. ಅದು ನಶಿಸಿ ಹೋಗಿದೆ, ಈಗ ಕಡಿಮೆ ಆಗ್ತಾ ಇದೆ. ಸರ್ ಅವರು ಲಲಿತ್ ಕಲಾ ಅಕಾಡೆಮಿಯಿಂದ ಹೋಗಿ ಅವನು ವಿಸರ್ಜಿಸೋಕೆ ಹೋದ್ರೆ ನಾವೆಲ್ಲ ವಿಮಾನ ಹಾಕಿಬಿಟ್ಟಿವ್ರಿ. ಅಂದ್ರೆ ಅವ್ರ ಸಂಕಷ್ಟ ಕಲಾವಿದರಿಗೆ ಯಾವಾಗಲೂ ಕಷ್ಟ ಇರ್ತದೆ, ಅವ್ರ ಜೀವನ ಕಷ್ಟಮಯವಾಗಿ ಇರ್ತವೆ. ಆದ್ರೂ ಸರ್ಕಾರ ಹಲವಾರು ಯೋಜನೆಗಳನ್ನ ಮಾಡಿಕೊಂಡು ಅನುದಾನ ಕೊಡ್ತಾ ಇದೆ. ಆದ್ರೆ ಆದ್ರೂ ಕೂಡ ಕಲಾವಿದರು ಕಷ್ಟದಲ್ಲಿ ಇದ್ದಾರೆ. ಅದೇ ಒಂದು ಉದಾಹರಣೆ ಸರ್ ಹೇಳಿದ್ರು. ಅದಕ್ಕೆ ಸರ್ ಅವರ ಸಹಕಾರ ತಗೊಂಡು ಒಂದು ಸಂಪೂರ್ಣವಾದ ವೇದಿಕೆಯನ್ನು ನಮ್ಮ ಪಾಟೀಲ್ ಸರ್ ಅವರು ಈ ಸುಂದರವಾದ ವೇದಿಕೆಯಲ್ಲೇ ಇಲ್ಲೇ ಮಾಡಬಹುದು. ಎಲ್ಲ ಮಕ್ಕಳಿಗೆ ತೋರಿಸಿದ್ರೆ ಈ ಮಕ್ಕಳು ಅದನ್ನು ತಿಳಿದು ಮುಂದೆ ಅದರಲ್ಲಿ ಬೆಳಿಬಹುದು. ಮತ್ತೆ ನಮ್ಮ ಸಂಸ್ಕೃತಿ ಉಳಿತದ. ಎಲ್ಲ ಮಕ್ಕಳು ಕೂಡ ಇದು ಎಲ್ಲ ಕಡೆ ಪಸರಿಸ್ಬೇಕು. ನಮ್ದು ಬಹಳ ಉತ್ತಮವಾದಂತ ಪರಂಪರೆ. ಎಷ್ಟು ನಾವು ಶ್ರೀಮಂತ ಅಂದ್ರೆ ನಮ್ಮಲ್ಲಿ ಸಾಂಸ್ಕೃತಿಕ ಶ್ರೀಮಂತಿಕೆ ಅಗಾಧವಾದ. ನಮ್ಮ ಸಂಸ್ಕೃತಿಯೇ ನಮ್ಮ ಶ್ರೀಮಂತಿಕೆ. ಅಪ್ರಿಷಿಯೇಷನ್ ಮಾಡಿ ಅವ್ರಿಗೆ ಸನ್ಮಾನ ಮಾಡಿದ್ರು. ನಮಗೆ ಕಲಿತ ಅನುಸರಿಸಿದ್ರು ಕಮಿಷನರ್, ಅವರು ಕೂಡ ಕರೆಸಿ ಅವ್ರಿಗೆ ಸನ್ಮಾನ ಮಾಡಿದ್ರು. ಯಾಕಂದ್ರೆ ಅವರು ನಾಚಿಕೆ ಆಗ್ತಕ್ಕಂಥ ಬೇರೆಯವರು ನಾವೆಲ್ಲ ನಾಚಿಕೆ ಆಗ್ಬೇಕು. ಅದಕ್ಕಾಗಿ ನಾನು ಯಾಕೆ ಮಾತಾಡ್ತಾ ಇದ್ದೇನೆ ಅಂತಂದ್ರೆ, ನಾನು ಇನ್ಸ್ಟ್ರಕ್ಷನ್ ಆಗೋದಿಲ್ಲ. 15 ವರ್ಷ ನಾನು ಕಾರ್ಯಕ್ರಮದಲ್ಲಿ ಕೆಲಸ ಮಾಡಿದ್ದೇನೆ. ಇಡೀ ವಿಭಾಗ ನಾನು
ತಿಳಿಸಿದ್ದೀನಿ. ಸೊ ಅಂತ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಅವರು ವೀರದರ್ ಸರ್ ಹೇಳಿದಂಗೆ ಅವ್ರು ಬೇಗ ನಮ್ ಕೆಲಸ ಕೊಡ್ತಿದ್ದಂತ ಅಚ್ಚುಕಟ್ಟಾಗಿ ಮಾಡ್ತಾನೆ, ಆಮೇಲೆ ಮುದ್ರಿ ಮುಸಾಫರ್ ಹೋಗೋದಿಲ್ಲ. ಸೊ ಅದಕ್ಕಾಗಿ ಈ ಒಂದು ಪಬ್ಲಿಕ್ ಶಾಲೆ ಬಹಳ ಖುಷಿ. ನಾವು ಇನ್ನೊಬ್ಬರಿಗೆ ಹೇಳೋರು ಬಂದಿಲ್ಲ ಕನ್ನಡ ಸರ್ ಅವರು ಅಲ್ಲಿ ಉರ್ದು ಶಾಲೆಯವರು ಬಹಳ ಪರೇಶಾನ್ ಆಗ್ಯಾರ, ನಮ್ಗೆ ಒಳ್ಳೆ ಶಿಕ್ಷಕರು ಹೋದವಲ್ಲಪ್ಪ ಅಂತಕ್ಕಂಥದ್ದು. ಸೊ ಆ ಒಂದು ಶಿಕ್ಷಕರು ಇಲ್ಲಿ ಪಡೆದಿದ್ದಾರೆ. ಈ ಒಂದು ವಿಷಯ ತಗೊಂಡು ಮಲ್ಲಿಕಾರ್ಜುನ್ ಪರವಾಗಿ ಮಾಡಿದ್ದಾರೆ. ಅವರು ನಮ್ಮ ಇಲಾಖೆಯಲ್ಲೂ ಕೂಡ ನಮ್ಮ ಆಯುಕ್ತ ಕಚೇರಿಯಲ್ಲಿ ಬಹಳ ವರ್ಕ್ ಮಾಡಿದ್ದಾರೆ. ಅವ್ರು ಕೆಲಸ ಮಾಡಿದಾಗ ವಿಶ್ರಾಂತಿ ತಗೊಂಡಾಗ ನಮ್ಮ ನಾರಾಯಣ ಸರ್ ಅವರು ಡೈರೆಕ್ಟರ್ ಎದುರು ನಾರಾಯಣ ದೇಸಾಯಿ ಅಂತ ಹೆಸರು ಅವರು ಕ್ಲಿಯರ್ ಆಗ್ತಿದ್ರು ಅವರೇ ಕೂತ್ಕೊಂಡು ಕೆಲಸ ಮಾಡೋ.
ಎಲ್ಲರಿಗೂ ಶುಭ ಸಂಜೆಗಳು. ಆತ್ಮೀಯರೇ, ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ, ಇಂಡಿಯಾ ಫೌಂಡೇಶನ್ ಫಾರ್ ದಿ ಆರ್ಟ್ಸ್ ಬೆಂಗಳೂರು, ಕರ್ನಾಟಕ ಪಬ್ಲಿಕ್ ಶಾಲೆ ಮಹಾತ್ಮ ಬಸವೇಶ್ವರ ನಗರ ಕಲಬುರಗಿ ಇವರ ಸಹಯೋಗದಲ್ಲಿ ಕಲಿಸು ಯೋಜನೆ ಅಡಿಯ ಕಲಾ ಸಂಯೋಜಿತ ಪ್ರಯೋಗದಲ್ಲಿ ಪಠ್ಯ ವಿಷಯ ಆಧಾರಿತ ತೊಗಲು ಬೊಂಬೆಗಳ ರಚನೆ, ಪ್ರದರ್ಶನ ಹಾಗೂ ಕಾರ್ಯಾಗಾರ ಹಾಗೂ ಮಕ್ಕಳ ಗೊಂಬೆ ರಾಮ ಅನ್ನುವಂತಹ ಒಂದು ಯೋಜನೆಯಲ್ಲಿ ಗೊಂಬೆ ಚಿತ್ರಗಳ ಪ್ರದರ್ಶನ ಹಾಗೂ ಗೊಂಬೆಯಾಟ ಇವತ್ತು ಇಲ್ಲಿ ಈ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಆಟದ ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ಡಾಕ್ಟರ್ ಆಕಾಶ್ ಸರ್ ಅವರು, ಅಪರ ಆಯುಕ್ತರು ಸಾರ್ವಜನಿಕ ಶಿಕ್ಷಣ ಇಲಾಖೆ, ಇವರು ಆಗಮಿಸಬೇಕಾಗಿತ್ತು. ಅನಿವಾರ್ಯ ಕಾರಣದಿಂದ ಅವರು ಬಂದಿಲ್ಲ. ಅವರ ಉಪಸ್ಥಿತಿಯಲ್ಲಿ ನಾವು ಅವರನ್ನು ಗೌರವಿಸುತ್ತಾ ಈ ಒಂದು ಚಿತ್ರಕಲಾ ಪ್ರದರ್ಶನದ ಉದ್ಘಾಟಕರಾಗಿ ಡಾಕ್ಟರ್ ನಿಜಿ ಅಂತಾನಿ ಸರ್, ಖ್ಯಾತ ಹಿರಿಯ ಕಲಾವಿದರು ಕಲಬುರಗಿ, ಇವರು ವೇದಿಕೆಗೆ ಮೇಲೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಶಿವಾನಂದ ಬಳ್ನೂರ್ ಸರ್, ಸಹಾಯಕ ಪ್ರಾಧ್ಯಾಪಕರು, ಸಂಗೀತ ಮತ್ತು ಲಲಿತ ಕಲಾ ವಿಭಾಗ, ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿ, ಡಾಕ್ಟರ್ ಶಿವಾನಂದ ಬಳ್ನೂರ್ ಸ್ವಾಗತ ಕೋರ್ತಾ ಅವರು ವೇದಿಕೆಗೆ ಆಗಮಿಸಬೇಕಂತ ನಾವು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಅದೇ ರೀತಿಯಾಗಿ ಅತಿಥಿಗಳಾಗಿ ಶ್ರೀ ದಲತ್ ರಾಯ್ ದೇಸಾಯಿ ಸರ್, ನಿಯೋಜಿತ ವಿಷಯ ಪರಿವೀಕ್ಷಕರು, ಆಯುಕ್ತರ ಕಾರ್ಯಾಲಯ, ಇವರು ಕೂಡ ವೇದಿಕೆಗೆ ಆಗಮಿಸಬೇಕಂತ ಅವರಿಗೂ ಕೂಡ ನಮ್ಮ ಪರವಾಗಿ ಹಾಕಿಕೊಳ್ಳಲು ಸ್ವಾಗತವನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಶ್ರೀ ಶಾಂತಮಲ್ ಶಿವಬ, ಅಧ್ಯಕ್ಷರು, ಜಿಲ್ಲಾ ಚಿತ್ರಕಲಾ ಶಿಕ್ಷಕರ ಸಂಘ, ಇವರಿಗೂ ಕೂಡ ಸ್ವಾಗತ ಕೋರ್ತಾ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಂತ ನಾನು ತಿಳ್ಕೊತಾ ಇದ್ದೇನೆ. ಹಾಗೂ ಶ್ರೀಮತಿ ಪ್ರತಿಮಾ ದೇವೂರ್ ಮೇಡಮ್ ಅವರು, ಉಪಪ್ರಾಚಾರ್ಯರು, ಕರ್ನಾಟಕ ಪಬ್ಲಿಕ್ ಶಾಲೆ ಎಂಬಿ ನಗರ ಕಲಬುರಗಿ, ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮದ ಘನ ಅತಿಥಿಯನ್ನು ಶ್ರೀ ಜೆ ಮಲ್ಲಪ್ಪ ಸರ್, ಪ್ರಾಚಾರ್ಯರು, ಕರ್ನಾಟಕ ಪಬ್ಲಿಕ್ ಶಾಲೆ ಎಂಬಿ ನಗರ ಕಲಬುರಗಿ, ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಂತ ಶ್ರೀ ಜೆ ಮಲ್ಲಪ್ಪ ಸರ್ ಇವರನ್ನು ಸ್ವಾಗತಿಸುತ್ತಾ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಅವರು ವೇದಿಕೆಯನ್ನು ಅಲಂಕರಿಸಬೇಕು. ಹಾಗೂ ಈ ಒಂದು ಮಕ್ಕಳ ಗೊಂಬೆ ರಾಮ ಅನ್ನುವಂತಹ ಪ್ರಾಜೆಕ್ಟ್ ಅನ್ನು ತಗೊಂಡು ಯಶಸ್ವಿಯಾಗಿ ಇವತ್ತು ಸಂಪನ್ನಗೊಳ್ತಾ ಇದೆ. ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿದ್ದು ಶ್ರೀ ಮಲ್ಲಿಕಾರ್ಜುನ್ ವಿ ಕೊರಳಿ, ಯೋಜನಾ ಸಂಯೋಜಕರು, ಗೊಂಬೆ ರಾಮ ಈ ಒಂದು ಪ್ರಾಜೆಕ್ಟ್ನ ಸಂಚಾಲಕರು, ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು ಅಂತ ನಾನು ಈ ಮೂಲಕ ಹೇಳ್ಕೊತಾ ಇದ್ದೇನೆ. ಆತ್ಮೀಯರೇ, ಕಲಿಸಿ ಯೋಜನೆಯ ಒಂದು ಮಕ್ಕಳ ಗೊಂಬೆ ರಾಮ ಅನ್ನುವಂಥ ಪ್ರಾಜೆಕ್ಟನ್ನು ಇಂದು ಯಶಸ್ವಿಯಾಗಿ ಸುದೀರ್ಘವಾಗಿ 1 ವರ್ಷಗಳ ನಿರಂತರ ಕೊರಳಿಯವರ ಒಂದು ಪರಿಶ್ರಮದಿಂದ ಒಂದು ಗೊಂಬೆ ಆಟದ ಪ್ರದರ್ಶನ ಇವತ್ತು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇವತ್ತು ಸಂಪನ್ನಗೊಳ್ಳಲಿದೆ. ತಾವೆಲ್ಲರೂ ಆಗಮಿಸಿದ ನಾಡಿನ ಹಿರಿಯ ಕಲಾವಿದರು, ಯುವ ಕಲಾವಿದರು, ವಿದ್ಯಾರ್ಥಿಗಳ ಪೋಷಕರು ಅವರೆಲ್ಲರೂ ಕೂಡ ಆಗಮಿಸಿದ್ದಾರೆ. ಅವರಿಗೆ ನಾನು ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಪ್ರಾರ್ಥನಾ ಗೀತೆ ಮುಖಾಂತರ ನಡೆಸಿಕೊಡ್ಬೇಕಂತ ಕುಮಾರಿ ಸೃಷ್ಟಿ ಎಂ ಕೊರಳಿ ಪ್ರಾರ್ಥನೆ ಗೀತೆ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಬೇಕು ನಾನು ಈ ಮೂಲಕ ಕೇಳ್ತಾ ಇದ್ದೇನೆ. ಸೃಷ್ಟಿ ಎಂ ಕೊರಳಿ. निर्विकल्पं निराकारमेकं निरानन्दमानन्दमद्वैतपूर्णम् अजं निर्विकल्पं निराकारमेकं निरानन्दमानन्दमद्वैतपूर्णम्
यशश्चारुचित्रं धनं नेरुतुल्यम् शरीरं सुरूपं तथा वाक्कलत्रं यशश्चारुचित्रं धनं नेरुतुल्यम् मनश्चेन्न लग्नं गुरोरङ्घ्रिपद्मे मनश्चेन्न लग्नं गुरोरङ्घ्रिपद्मे तथत्किं 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 थैंक यू ಈಗ ಗಜನನ ಸುದ್ದಿಗೆ ಗೊಂಬೆ ಆಟವನ್ನು ಮೊದಲಿಗೆ ಗಜನನಿಗೆ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಪ್ರಣಾಮವನ್ನು ಸಲ್ಲಿಸಿಕೊಂಡು ಮುಂದೆ ಗೊಂಬೆ ಆಟ ಮಾಡ್ತಾರೆ. ಮೊದಲಿಗೆ ಗಜನನ ಸುದ್ದಿಗೆ ಎಲ್ಲರಿಗೂ ನಮಸ್ಕಾರ. ದೊಡ್ಡರಿಗೆ, ಸಣ್ಣವರಿಗೆ, ಹುಡುಗರಿಗೆ ಮತ್ತು ಹುಡುಗಿಯರಿಗೆ ಎಲ್ಲರಿಗೂ ನಮಸ್ಕಾರ. ನಿಮ್ಮ ಮುಂದ 8ನೇ ತರಗತಿ ಹೂವಾದ ಹುಡುಗಿ ಪಾಠವನ್ನ ಗೊಂಬೆ ಆಟದ ಮೂಲಕ ನಿಮಗೆ ತೋರಿಸ್ತೀವಿ. ಕಥೆಯಂತೂ ನಿಮಗೆ ಗೊತ್ತೇ ಆದ, ಗದ್ದಲ ಮಾಡದಂಗ ನೋಡ್ರಿ. ಬಾಯ್. ಅಕ್ಕ ತಂಗಿಯ ಸಂಬಂಧ ಜನ್ಮ ಜನ್ಮದ ಅನುಬಂಧ. ಅಕ್ಕ ತಂಗಿಯ ಸಂಬಂಧ ಜನ್ಮ ಜನ್ಮದ ಅನುಬಂಧ. ಜೀವಕ್ಕೆ ಜೀವ ದೇಹಕ್ಕೆ ದೇಹ, ಜೀವಕ್ಕೆ ಜೀವ ದೇಹಕ್ಕೆ ದೇಹ, ಜೀವಕ್ಕೆ ಜೀವ ದೇಹಕ್ಕೆ ದೇಹ. ಅಕ್ಕ ಅಕ್ಕ ಏನ್ ತಂಗಿ ಯಾಕರ್ದಿ? ಅಕ್ಕ, ಇಷ್ಟ ದಿನ ಅಜ್ಜಿ ಕೂಲಿ ಮಾಡಿ ನಮ್ಮನ್ನು ಕಷ್ಟಪಟ್ಟು ಸಾಕ್ಯಾಳ. ಈಗ ಆ ಕಷ್ಟ ಅವಳಿಗ ಬೇಡ. ಹೌದು ಖರೆ, ಆದ್ರೆ ಅಕ್ಕ ನೀ ಏನೂ ಚಿಂತೆ ಮಾಡ್ಬೇಡ. ನಾ ಹೇಳ್ದಂಗ ನೀ ಮಾಡಿ ಸಾಕು. ಅದೇನ್ ಮಾಡ್ಬೇಕು ತಂಗಿ? ಅಕ್ಕ, ನಾ ಮನೆ ಅಂಗಳ ಗಿಡದ ತೆಳಗ ದೇವರ ಧ್ಯಾನ ಮಾಡ್ತಾ ಕುಂದುರ್ತೀನಿ. ನೀ ಸ್ನಾನ ಮಾಡಿ ಬಾವಿಯಿಂದ ಒಂದು ಬಿಂದೆಗೆ ನೀರು ತಂದು ಬೆರಳಿಗೆ ಹತ್ತದಂಗ ತಂದು ನನ್ನ ಮೇಲೆ ಸುರಿ. ಆಗ ನಾ ಹೂವಿನ ಗಿಡ ಆಗಿ ಹೂ ಬಿಡ್ತೀನಿ. ನೀ ಹೂ ಕಡದ್ಮೇಲ ಮತ್ ನನ್ ಮೇಲೆ ಒಂದು ಬಿಂದೆಗೆ ನೀರು ಸುರಿ. ಆಗ ಮತ್ತೆ ಮನುಷ್ಯಳಾಗ್ತೀನಿ. ತಂಗಿ ಹೌದಾ? ಖರೇನೆ? ನಾ ಹೇಳದಂಗ ನೀ ಮಾಡು. ಮುಂಜಾನೆದ್ದು ಅಕ್ಕ ಮನೆಯ ಸಾರಿಸು, ನಾವು ಹೊಸದೊಂದು ಪ್ಲಾನ್ ಮಾಡುವ, ನಾವು ಹೊಸದೊಂದು ಪ್ಲಾನ್ ಮಾಡುವ. ಬಾವಿ ನೀರು ನೀ ತಗೊಂಡು ಬಾರೋ, ಬಾವಿ ನೀರು ನೀನು ತಗೊಂಡು ಬಾರೋ. ಬೆರಳಿಗೆ ತಾಗದಂಗ ನಿಧಾನಗ ಮನೆಯ ಅಂಗಳ ಗಿಡದ ತೆಳಗ ಜ್ಞಾನವ
ಹುಡ್ಕೊಂಡು ಬರ್ತೀನಿ. ಹೂ ಬೇಕೇನಮ್ಮ? ಹೂ ಬೇಕೇನಮ್ಮ? ಅಮ್ಮ ಅಮ್ಮ, ಹೂ ಎಷ್ಟು ಘಮ ಘಮ ಅಂತಿವೆ, ಹೂ ಕಟ್ಸಮ್ಮ. ಏ ಹುಡುಗಿ ಬಾಯಿ, ಹೂ ಬೇಕೇನಮ್ಮ? ಎಷ್ಟು ಬೆಲೆ? ಎಷ್ಟಾನ ಕೊಡ್ರವ್ವ, ನಾವು ಬಡವರು. ಹೌದಾ, ತಗೋ ಒಂದ್ ಬೊಗಸೆ ಹಣ. ಆಯ್ತಮ್ಮ, ನಾ ಬರ್ತೀನಿ. ಹೂ ಬೇಕೇನಮ್ಮ? ಹೂ ಬೇಕೇನಮ್ಮ? ತಂಗಿ, ಹೇ ತಂಗಿಯಮ್ಮ. ಏನಕ್ಕ, ಎಲ್ಲ ಹೂ ಮಾರ್ದಿ? ಎಲ್ಲೋಡು, ಒಂದ್ ಬೊಗಸೆ ಹಣ. ಅಕ್ಕ, 5 ಬೊಗಸೆ ಹಣ ಆದ್ಮೇಲೆ ಅಜ್ಜಿಗೆ ತೋರ್ಸೋಣ. ಬ್ಯಾಡೆ ತಂಗಿ, ಅಜ್ಜಿ ಬೈತಾಳೆ, ಹೊಡಿತಾಳೆ. ಸರಿ ಸರಿ, ಹಾಗಾದ್ರೆ ಅಜ್ಜಿಗೆ ಹೇಳೋದು ಬೇಡ, ತೋರ್ಸೋದು ಬೇಡ. ಈ ಘಮ ಘಮ ಅನ್ನೋ ಸೊಗಸಾದ ಹೂವಿನ ವಾಸನೆ ರಾಜನ ಮಗನ ಮೂಗಿಗೆ ಬಿತ್ತು. ಈ ಹೂವು ಯಾರು ತಂದು ಕೊಡುತ್ತಾರೆ, ಎಲ್ಲಿಂದ ತಂದು ಕೊಡುತ್ತಾರೆ ಅನ್ನೋ ಕುತೂಹಲ ಹೆಚ್ಚಾಗಿ ಯುವರಾಜ ಆ ಹೂ ಮಾರೋ ಹುಡುಗಿ ಹಿಂದೆ ಗೊತ್ತಿಲ್ಲದಂಗ ಹೋಗಿ ಮರ ಹತ್ತಿ ಕುಂತು ಎಲ್ಲವನ್ನ ತಿಳಿದುಕೊಂಡ. ನಾ ಮದುವೆಯಾದ್ರ ಆ ಹೂ ಕೊಡೋ ಹುಡುಗಿಯನ್ನೇ ಮದುವೆಯಾಗಬೇಕು ಅಂತ ಮನಸ್ಸು ಮಾಡಿದ. ಯುವರಾಜ ಹಚ್ಚಿಕೊಂಡು ಮುಚ್ಚಿಕೊಂಡು ಮಕ್ಕಂಡ. ನೀವು ಒಮ್ಮೊಮ್ಮೆ ನಿಮಗೆ ಬೇಕಾದದ್ದು ಸಿಗದೇ ಇದ್ದಾಗ ಮಾಡ್ತೀರಲ್ಲ, ಹಂಗ ಮಾಡ್ದ, ನಾಟಕ ಮಾಡ್ದ. ಈ ಸುದ್ದಿ ಗೊತ್ತಾದ ರಾಜ ಆ ಮುದುಕಿ ಮೊಮ್ಮಗಳು ಹೂ ಕೊಡೋ ಹುಡುಗಿನ ಮದುವೆಯಾದ. ಆದ್ರ ಮದುವೆಯಾಗಿ ಬಹಳ ದಿನ ಆದ್ರೂ ಗಂಡ ಹೆಂಡತಿ ಮಾತಾಡೇ ಇಲ್ಲ. ಗಂಡ ಮೊದಲು ಮಾತಾಡ್ಸ್ರಿ ಅಂತ ಹೆಂಡತಿ, ಹೆಂಡತಿ ಮಾತಾಡ್ಸ್ರಿ ಅಂತ ಗಂಡ. ಅರೆ, ಮದುವೆಯಾಗಿ ಇಷ್ಟು ದಿನ ಆದ್ರೂ ಯುವರಾಜ ಮಾತೇ ಆಡ್ಸಿಲ್ಲ. ನಾನೇ ಮಾತನಾಡಿಸ್ತೀನಿ. ಈ ಸಂಪತ್ತಿಗೆ ನನ್ನ ಮದುವೆ ಆದ್ರಿ? ನಾ ಹೇಳಿದ ಹಾಗೆ ಕೇಳಿದ್ರ ನಾನು ನಿನ್ ಜೊತೆ ಮಾತಾಡ್ತೀನಿ, ಇಲ್ಲಾಂದ್ರ ಇಲ್ಲ. ಅಯ್ಯೋ, ಅದೇನು ಅಂತ ಹೇಳಿ. ನೀ ಹೂವಿನ ಗಿಡ ಹಾಕ್ತೀಯಲ್ಲ, ಹಾಗೂ ನಾನು ಹೂವು ಹಾಸ್ಕೊಂಡು ಹಚ್ಕೊಂಡು ಮುಕ್ಕೋಬೇಕು. ಸ್ವಾಮಿ, ನಾನು ದೇವರಲ್ಲ, ದೆವ್ವವೂ ಅಲ್ಲ. ಎಲ್ಲರ ಹಾಗೆ ನರಮನುಷ್ಯಳು. ನರಮನುಷ್ಯಳು ಹೂವಿನ ಗಿಡ ಆಗ್ತೀನಾ? ಈ ಕಳ್ಳಾಟ ಎಲ್ಲ ಬೇಡ. ನೀ ಅವತ್ತು ಹೂವಿನ ಗಿಡ ಆಗೋದು ನನ್ನ ಕಣ್ಣಾರೆ ನೋಡಿನಿ. ಸುಮ್ಮನೆ ಗಿಡ ಆಗಿ ಹೂ ಕೊಡು. ಆಗಲಿ ಯುವರಾಜ. ಹೀಗೆ ದಿನಾಲು ಯುವರಾಜ ಮತ್ತು ಹೂ ಹುಡುಗಿ ಹೂಗಳನ್ನು ಹಾಸಿ ಹೊತ್ತು ಮಲಗಿದ್ದ ಹೂಗಳ ರಾಶಿ ಅರಮನೆಯ ಪಕ್ಕದಲ್ಲಿ ಬಿದ್ದಿದ್ದವು. ಅವುಗಳನ್ನು ಕಂಡ ರಾಜನ ಮಗಳು ತನಗೂ ಆ ಹೂಗಳು ಬೇಕೆಂದು ಹಠ ಹಿಡಿದು ತನ್ನ ಗೆಳತಿಯರೊಂದಿಗೆ ಸುರಹೊನ್ನೆ ತೋಟದಲ್ಲಿ ಹೂ ಪಡೆದು ರಾಜನ ಮಗಳು ಮತ್ತು ಗೆಳತಿಯರು ಸರಿಯಾಗಿ ನೀರು ಹಾಕದೆ ಅರ್ಧಂಬರ್ಧ ಹಾಕಿದ್ದರಿಂದ ಹೂ ಹುಡುಗಿ ಪುನಃ ಪರಿಪೂರ್ಣವಾಗಿ ಮಹಿಳೆಯಾಗದೆ ಅರ್ಧ ಕೈಕಾಲುಗಳಾಗಿ ಅದೇ ಸಮಯಕ್ಕೆ ಜೋರಾಗಿ ಮಳೆ ಬಿದ್ದಿದ್ದರಿಂದ ಮಳೆ ನೀರಿನಲ್ಲಿ ಹೂ ಹುಡುಗಿ ಹರಿದುಕೊಂಡು ಬಹು